ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ನಿಮಗೆ ಫಸ್ಟ್ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಆಣೆ ಅಂದ್ರೆ ಗೊತ್ತು? ಇದು ಕಾಲಲ್ಲಿ ಬರುತ್ತೆ. ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ಸ್ ಇದೆ. ಇದು ಏನಕ್ಕೆ ಬರುತ್ತೆ, ನಾನು ಇಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ಏನ್ ಪ್ರಾಬ್ಲಮ್ ಅಂತ. ಸೊ ನೀವು ನೋಡ್ತಾ ಇದ್ದೀರಾ, ಇದೇ ಪ್ರಾಬ್ಲಮ್ ಸುಮಾರು ಜನಕ್ಕೆ ಇರುತ್ತೆ. ಆದ್ರೆ ಇದಕ್ಕೆ ಸೊಲ್ಯೂಷನ್ ಅವ್ರು ಡಾಕ್ಟರ್ ಹತ್ರ ಹೋಗಿರ್ತಾರೆ, ಬಟ್ ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇರಲ್ಲ. ಅದು ಕಾರ್ನ್ ಕ್ಯಾಪ್ ಅಂತ ಒಂದು ಬರುತ್ತೆ, ಸೊ ಅದು ಹಾಕಿದ್ರು ಸಾಲ್ವ್ ಆಗಲ್ಲ. ಸೊ ನಾನು ಅಂಥವ್ರಿಗೆ ಇವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸಿಂಪಲ್, ನಿಮ್ಗೆ ಇದು ಹೊರಗಡೆ ಸಿಗುತ್ತೆ ಕೇವಲ 25 ರುಪೀಸ್ಗೆ. ನಿಮಗೆ ಹೇಗೆ ಇದಕ್ಕೆ ಪರಿಹಾರನ ಕಂಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಈ ಆಣೆ ಅನ್ನೋದು ಏನಕ್ಕೆ ಬರುತ್ತೆ? ಸಾಮಾನ್ಯ ಜಾಸ್ತಿ ಟೈಮ್ ನಾವು ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ, ಅಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಮನೆಯಲ್ಲಿದ್ರೆ ಬಟ್ಟೆ ವಾಶ್ ಮಾಡೋದು, ಸೊ ನೀರಲ್ಲೇ ಜಾಸ್ತಿ ಟೈಮ್ ಇರೋದ್ರಿಂದ ಈ ಪ್ರಾಬ್ಲಮ್ ಕಂಡು ಬರುತ್ತೆ. ಮತ್ತೆ ಇದರಿಂದ ಏನಾಗುತ್ತೆ, ಕಾಲು ತುಂಬಾ ಹಾರ್ಡ್ ಆಗುತ್ತೆ, ಸಾಫ್ಟ್ ಆಗಿ ಇರಲ್ಲ. ಕಾಲು ಅಂದ್ರೆ ಪಾದ ಕೆಳಗಡೆ, ಸೊ ಸಾಫ್ಟ್ ಆಗಿರಲ್ಲ, ತುಂಬಾ ಹಾರ್ಡ್ ಆಗಿರುತ್ತೆ. ಹಾಗೆ ಆಣೆಗಳು ಅಲ್ಲಲ್ಲಿ ಬರುತ್ತೆ, ಇದರಿಂದ ತುಂಬಾನೇ ಪೇನ್ ಆಗುತ್ತೆ. ಸೊ ಇದಕ್ಕೋಸ್ಕರನೇ ನಾನು ಈ ಸೊಲ್ಯೂಷನ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇಷ್ಟೊತ್ತು ಹೇಳಿದ್ದು ಇದೇ ಆಣೆ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾಲಲ್ಲಿ ಹೇಗೆ ಆಣೆ ಕ್ರಿಯೇಟ್ ಆಗಿದೆ ಅಂತ. ಸೊ ಪಾದ ತುಂಬ ಡ್ರೈ ಆಗಿಬಿಟ್ಟಿದೆ, ಆ್ಯಂಡ್ ಇದು ಬಂದರೆ ತುಂಬಾ ಪೇಯ್ನ್ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋದಿದೆ. ಸೊ ಇದು ಇನ್ನೊಂದು ಕಾಲಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪ ಆಗಿದೆ ಅಂತ. ತುಂಬ ಇನ್ಫೆಕ್ಟೆಡ್ ಆಗಿದೆ, ತುಂಬ ಗಟ್ಟಿ ಆಗುತ್ತೆ ನೋಡಿ. ಕಾಲು ಈ ಥರ ಫೀಲ್ ಮಾಡ್ಬೋದು, ತುಂಬ ಗಟ್ಟಿ ಅನಿಸ್ಬಿಡುತ್ತೆ ಆ ಪಾರ್ಟು. ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ, ಮನೆಯಲ್ಲಿ ಹೇಗೆ ಇದಕ್ಕೆ ಸೊಲ್ಯೂಷನ್ನ ಕಂಡ್ಕೋಬಹುದು? ಸೊ ಇದು ಬಂದುಬಿಟ್ರೆ ಓಡಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರೋದು ಅದೇ ಸೊಲ್ಯೂಷನ್ನು. ಇದರ ಹೆಸರು ಬಂದು ಬೆಣಚ್ಕಲ್ಲು ಅಂತ. ಸೊ ಇದು ಮಾರ್ಕೆಟಲ್ಲಿ ಕೇವಲ 25 ರೂಪಾಯಿಂದ 35 ರೂಪಾಯಿ ಒಳಗಡೆ ಸಿಗುತ್ತೆ. ಆರಾಮಾಗಿ ನೀವು ಇದನ್ನು ಖರೀದಿ ಮಾಡಬಹುದು. ಇದರಿಂದ ಹೇಗೆ ಆಣೆನ ನಾವು ಹೋಗಿಸ್ಬೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನಾನು ಲೈವ್ ಆಗಿ. ಸೊ ಏನು ಮಾಡಬೇಕಂದ್ರೆ, ಆಣೆ ಇದೆಯಲ್ಲ ಅಲ್ಲಿ ಅದ್ರ ಮೇಲೆ ಈ ಬೆಂಚ್ ಕಲ್ಲನ್ನು ಉಜ್ಜಬೇಕು ನೀಟಾಗಿ. ಸ್ವಲ್ಪ ಟೈಮ್ ಹಾಗೆ ಉಜ್ತಾ ಇರಬೇಕು. ಈಗ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಹೇಗೆ ಅದನ್ನು ಉಜ್ಜೋದು ಅಂತ. ಸೊ ಆಣೆ ಮೇಲೆ ಉಜ್ತಾ ಇದ್ದರೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಕಿನ್ನು ಸ್ವಲ್ಪ ಡ್ರೈ ಆಗುತ್ತೆ. ಅಂದರೆ ಏನು ಉಜ್ಜಿರ್ತೀವಿ ಅದ್ರ ಮೇಲೆ ಡ್ರೈ ಆಗಿರುತ್ತೆ. ಅದಾದಮೇಲೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಅದಾದಮೇಲೆ ಹೀಗೆ ಸಿಪ್ಪೆನ ಬಿಡಿಸ್ಕೊಬೇಕು. ಕೈಯಲ್ಲಾದರೂ ಬಿಡಿಸ್ಕೊಬೋದು, ಇಲ್ಲ ನೈಲ್ ಕಟರ್ ಇರುತ್ತೆ ಅಲ್ವಾ, ಅದರಲ್ಲಿ ಒಂಚೂರು ಕಟ್ ಮಾಡಿಕೊಂಡು ಈ ಸಿಪ್ಪೆನೆಲ್ಲ ತೆಕ್ಕೊಬೇಕು ನಾವೇ. ಇದೇನೂ ಪ್ರಾಬ್ಲಮ್ ಆಗಲ್ಲ. ನೀವು ಡಾಕ್ಟರ್ ಹತ್ರ ಹೋದರೂ ಕೆಲವ್ರು ಇದೇ ಸೊಲ್ಯೂಷನನ್ನೇ ನಿಮಗೆ ಕೊಡೋದು. ಸೊ ಈಗ ಸ್ಕಿನ್ನನ್ನು ಈ ಥರ ನೀಟಾಗಿ ತಕ್ಕೊಬೇಕು. ತುಂಬ ಎಳೆದು ಬೇರೆ ಸ್ಕಿನ್ನನ್ನು ತಗೊಬಾರ್ದು. ಅಲ್ಲಿ ಆಣೆ ಎಷ್ಟಿರುತ್ತೋ ಅಷ್ಟನ್ನೇ ನೀಟಾಗಿ ತಗೊಂಡ್ರೆ ಆಣೆ ಕಮ್ಮಿ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನ ಒಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಡಯಾನಾ. ಬಾಯ್ ಬಾಯ್.